ಹಾಯ್ ಎಲ್ರಿಗೂ ನಮಸ್ಕಾರ. ಇದು ನೋಡ್ತಾ ಇದ್ದೀರಾ ಉದಯ ಓ ಟಿ ಟಿ. ಇದು ನಾನು ಇತ್ತೀಚೆಗೆ ನಾನು ಮಾಡ್ಕೊಂಡ್ಬಂದಂಥ ಸಣ್ಣ ಎಂಜಾಯ್ಮೆಂಟ್ ಬ್ಲಾಗ್ ಅಂತ ಹೇಳ್ಬೋದು. ನಾನು ಫಸ್ಟ್ ಆಫ್ ಆಲ್ ನನ್ನ ಚೈಲ್ಡ್ಹುಡ್ ಸೂಪರ್ ಹೀರೋ ಸ್ಪೈಡರ್ ಮ್ಯಾನ್ ಮೂವಿನ ನಾನು ಥಿಯೇಟ್ರಲ್ಲಿ ಎಂಜಾಯ್ ಮಾಡೋಕ್ಕೆ ಹೋಗಿದ್ದೆ. ನೋಡ್ತಾ ಇದ್ದೀರಾ ನೀವು, ಎಷ್ಟು ಸಖತ್ತಾಗಿತ್ತಂದ್ರೆ ನಾಸ್ಟಾಲಜಿಕ್ಸ್ ಎಕ್ಸ್ಪೀರಿಯೆನ್ಸು ವಿಚ್ ಕ್ಯಾನಾಟ್ ಡೆಫೈನ್ ಇಟ್ ಅಂದರೆ ಡಿಫೈನ್ ಮಾಡೋಕ್ಕೆ ಆಗೋಲ್ಲ. ನಾವು ಸಣ್ಣ ವಯಸ್ಸಿನ ನೋಡಿದ ನನ್ನ ಸೂಪರ್ ಹೀರೋ ನಾನು ಥಿಯೇಟ್ರಲ್ಲಿ ಇಷ್ಟು ಬಿಗ್ ಸ್ಕ್ರೀನ್ ನೋಡ್ತಾರ ಮಜಾನೇ ಬೇರೆ ಥರ ಇತ್ತು. ಪೀಟರ್ ಪಾರ್ಕರ್, ಟಾಬಿ ಮ್ಯಾಗ್ವೇರ್ನಂತೂ ನೋಡೋದಂತೂ ಒಂಥರ ಖುಷಿ. ಅದಾದಮೇಲೆ ನಾನು ತಿರ್ಗಾ ಸ್ಪೈಡರ್ ಮ್ಯಾನ್ ನೋಡಿ, ಸ್ಪೈಡರ್ ಮ್ಯಾನ್ 2 ನೋಡಲಿಲ್ಲ, ಸ್ಪೈಡರ್ ಮ್ಯಾನ್ 3ಗೋಸ್ಕರ ಸಿನಿಪಾಲಿಸ್ಗೆ ಹೋದೆ. ಲುಲು ಮಾಲ್ ನೀವು ನೋಡಿರ್ತೀರ. ಇಲ್ಲಿ ನಾನು ಸ್ಪೈಡರ್ ಮ್ಯಾನ್ 3 ಮೂವಿ ನೋಡೋದಕ್ಕೆ ಹೋಗ್ತಾಯಿದ್ದೀನಿ. ನೋಡಿ ಹೊರಟಿದ್ದೀನಿ, ಮಾಸ್ಕ್ ಹಾಕ್ಕೊಂಡು ಹಿಂಗಿದ್ದೀನಿ ನೋಡಿ. ಇನ್ನೂ ಫಿಲಮ್ ಸ್ಟಾರ್ಟ್ ಆಗಿಲ್ಲ ನೋಡಿ, ಬಂತು ಟೈಟ್ಲ್ ಕಾರ್ಡು. ಇದು ಅಷ್ಟೇ ರೀ, ಸ್ಪೈಡರ್ ಮ್ಯಾನ್ 3 ಎಂತ ಈ ಟೈಟ್ಲ್ ಕಾರ್ಡು ಇದು ಎಲ್ಲ ನನ್ನ ಚೈಲ್ಡ್ಹುಡ್ ಡ್ರೀಮ್. ಇದು ಈ ಮೂವಿ ನಾನು ಥಿಯೇಟ್ರಲ್ಲಿ ನೋಡಬೇಕು ಅಂತ, ಸ್ಪೈಡರ್ ಮ್ಯಾನ್ ಸೀರೀಸ್ನ. ಬಟ್ 2 ಒಂದು ಮಿಸ್ ಆಯಿತು. ಬಟ್ 1, 3 ಕವರ್ ಮಾಡಿದ್ದೀನಿ. ನೋಡ್ತಾ ಇದ್ದೀರಾ ನೋಡಿ, ಎಷ್ಟು ಖುಷಿ ಆಗ್ತಿತ್ತು ಅಂದರೆ ಇದನ್ನು ನೋಡ್ತಾ ನನ್ನ ಏನು ಅಂದ್ಕೊಂಡಿದ್ದೆ ಒಂಥರ ಒನ್ ಆಫ್ ದಿ ಮ್ಯಾನಿಫೆಸ್ಟೇಷನ್ ಟ್ರೂ ಆಯಿತು ಅಂತ ಅನಿಸಿದ್ದಂತೂ ನಿಜ. ನನಗೆ ಸಣ್ಣ ವಯಸ್ಸಿಂದ ಆಸೆ ಇತ್ತು, ಇದೊಂದು ನೋಡೋದು ಆಸೆ ಇದೆ. ಇನ್ನೂ 1-2 ಫಿಲಮ್ ಇದೆ, ಇದು ನೋಡಿ ನನ್ನ ಫೇವ್ರೇಟ್ ಸೀನ್ ಇದೆ ಈ ಮೂವಿದು. ಈ ಸಖತ್ ಮೀಮಲ್ಲಿ ನೋಡಿರ್ತೀರ. ಹಾಗೆ ನಮ್ಮ ಪೀಟರ್ ಪಾರ್ಕರ್ ಡ್ಯಾನ್ಸು, ಇವೆಲ್ಲ ಒಂಥರ ಐಕಾನಿಕ್ ಸೀನ್ಸ್ ರೀ. ಈ ಥರ ಸ್ಪೈಡರ್ ಮ್ಯಾನ್ ಇಂಗ್ಲೀಷ್ ವರ್ಷನ್ ನೋಡಿದೆ, ಯಾಕಂದರೆ ನಾವು ಕಾಂಪಿಟೇಟಿವ್ ಹುಡುಗರಾಗೋದ್ರಿಂದ ನಾವು ಇಂಗ್ಲೀಷ್ನ ಬಿಲ್ಡ್ ಮಾಡೋದು ತುಂಬ ಮುಖ್ಯ. ಹಾಗಾಗಿ ನಾನು ಈ ಫಿಲಮ್ಸ್ನ ಇಂಗ್ಲೀಷಲ್ಲಿ ನೋಡಿದೆ. ಅದಾದಮೇಲೆ ಎಂದಿನಂತೆ ಗತವೈಭವ ನೋಡೋದಕ್ಕೆ ಕಾರಣ ಬಂದ್ಬಿಟ್ಟು ಒಂದು ಅಬ್ಸಲ್ಯೂಟ್ಲಿ ಸುನಿ, ಆಮೇಲೆ ಆಶಿಕಾ ಮತ್ತು ದುಷ್ಯಂತ್ ಅವರು ಹೊಸ ಪರ್ಫಾರ್ಮೆನ್ಸ್, ಹೊಸ ಹುಡುಗರಾದರೂ ಸಖತ್ತಾಗಿ ಪರ್ಫಾರ್ಮ್ ಮಾಡಿದರು. ಈ ಗತವೈಭವನ ನೋಡಿದೆ. ಇದನ್ನು ನೋಡಿದ್ಮೇಲೆ ನನಗನ್ಸಿದ್ದು ಒಂದು ಫಿಲಮ್ ತುಂಬ ಚೆನ್ನಾಗಿದೆ. ಬಟ್ ಇದೇ ಥರ ಫಿಲಮ್ ನೋಡ್ಕೊಂಡು ನನ್ನ ಗತವೈಭವನ ಯಾರೂ ನೋಡೋಕ್ಕಾಗಲ್ಲ. ಸೊ ಹಾಗಾಗಿ ಈ ಗತವೈಭವದಿಂದ ನನ್ನ ಈ ಒಂದು ಜರ್ನಿ ಅಂದ್ಕೊಂಡಿದ್ದೀನಿ. ಆ ಜರ್ನಿ ಇದೇ ನನ್ನ ಲಾಸ್ಟ್ ಥಿಯೇಟ್ರಿಕಲ್ ವಾಚು ಗತವೈಭವ. ಫಿಲಮ್ ಚೆನ್ನಾಗಿದೆ. ನೋಡಿ ಒಂದು ಲಾಸ್ಟ್ ಸ್ನ್ಯಾಪ್ ಇಟ್ಕೊಂಡು ಈಗ ಮನೆಗೆ ಹೋಗ್ತಾಯಿದ್ದೀನಿ. ಯಾವ ಫಿಲಮ್ಗೂ ಥಿಯೇಟ್ರಿಗೆ ಹೋಗೋಲ್ಲ, ನಾನು ಅಂದ್ಕೊಂಡಿರೋದು ನೆರವೇರೋವರೆಗೂ. ಸೊ ಗೈಸ್, ಥ್ಯಾಂಕ್ ಯು ಇಷ್ಟೊತ್ತು ಈ ವ್ಲಾಗ್ ಮಾಡೋದಕ್ಕೆ. ಥ್ಯಾಂಕ್ ಯು, ಧನ್ಯವಾದ.